ಹಲೋ. ತಪ್ಪು ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ ಅರ್ಜುನ್? ನಿನ್ ಜೊತೆ ವಾದ ಮಾಡಕ್ ನನಗಿಷ್ಟ ಇಲ್ಲ, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಅದ್ರಲ್ಲಿ ಏನಿದೆ ತಪ್ಪು? ವಿಷಯ ಅದಲ್ಲ, ನೀನು ನಿಮ್ ಡ್ಯಾಡ್ಗೆ ಮಾಡಿರೋ ತಪ್ಪು ಅಲ್ಲಲ್ಲ, ದ್ರೋಹದ ಬಗ್ಗೆ ಹೇಳ್ತಾ ಇದ್ದೀನಿ. JP ಅಂಕಲ್ ಸೋತ್ರೆ ಅದಕ್ಕೆ ನೀನೇ ಕಾರಣ. ವಂದನಾ, ಸುಮ್ನೆ ನನ್ನ ಕೆಣಕ್ಬೇಡ. ಡ್ಯಾಡ್ ಸೋಲಲ್ಲ, ಅಷ್ಟಕ್ಕೂ ನಾನೇನ್ ಮಾಡಿದೆ ಅಂತ ಹೀಗಂತಿದ್ಯಾ? ನಾನು ಅದೆಷ್ಟು ಹೇಳಿದ್ರು ನೀನ್ ಆ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಎವಿಡೆನ್ಸ್ ಏನಾದ್ರೂ ಹೊರಗಡೆ ಬಂದಿದ್ರೆ JP ಅಂಕಲ್ ಇವತ್ತು ನೀನೇ ಕದ್ದಿದ್ಯಾ ಅಲ್ವಾ? ನಂಗೇನಾದ್ರೂ ಪೆನ್ ಡ್ರೈವ್ ಸಿಕ್ಕ್ರೆ ನಾನು ಅದನ್ನ ತಂದು JP ಅಂಕಲ್ಗೆ ಕೊಡ್ತೀನಿ. ನೀನ್ ಸುಮ್ನೆ ನನ್ ಮೇಲೆ ಡೌಟ್ ಪಡ್ಬೇಡ ಅರ್ಜುನ್. ಒಂದ್ ವೇಳೆ ನಿಂಗೆ ಸಿಕ್ಕರು JP ಅಂಕಲ್ಗೆ ಕೊಡು ಅಥವಾ ಸುಟ್ಟಾಕ್ಬಿಡು. ಭಾರ್ಗವಿ, ಅರೆ ರಾಕೇಶ, ಚೆನ್ನಾಗಿದ್ಯಾ? ನಾನು ಆರಾಮಾಗಿದ್ದೀನಿ. ಮನೇಲೆಲ್ಲ ಚೆನ್ನಾಗಿದಾರಾ? ಓ, ಎಲ್ಲ ಆರಾಮು. ಏನೇ ಯಾವ್ದೋ ದೊಡ್ಡ ಲಾಯರ್ನ ಎದ್ರಕೊಂಡಿದ್ಯಂತೆ? ನೀನ್ ಇನ್ನು ಈಗ ತಾನೇ ಲಾ ಮುಗಿಸಿರೋ ಲಾಯರು, ಅವ್ರ ಮುಂದೆ ವಾದ ಮಾಡಿ ಗೆಲ್ಲಕ್ಕಾಗುತ್ತಾ? ರಾಕೇಶ, ಕಾನೂನಲ್ಲಿ ಚಿಕ್ಕ ಲಾಯರು ದೊಡ್ಡ ಲಾಯರು ಅಂತ ಇರಲ್ಲ. ನ್ಯಾಯ ಸತ್ಯ ಯಾರ ಕಡೆ ಇರುತ್ತೋ ಅವರೇ ಗೆಲ್ಲೋದು. ಲೇ, ನ್ಯಾಯ ಅಂತ ಸುಮಾರು 2.5 ತಿಂಗಳಿಂದ ಅದನ್ನೇ ಕುಯ್ತಿದ್ದೀರಲ್ಲೇ. ನಮಗೂ ನೋಡಿ 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 ಸಾಕಾಗೋಯ್ತು. ಎಷ್ಟ್ ಜನ ಅಂತ ಹೀಗೆ ಕೇಳ್ತಾ ಇರ್ತೀರ, ನನ್ಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಯ್ತು. ತುಂಬಾ ಜನಗಾಗ ಅನ್ಸ್ತಿದೆ ಅಂದ್ರೆ ಏನೋ ಒಂದ್ ಮಾಡಿ ಕೇಸ್ ಮುಗಿಸ್ಬೋದಲ್ವಾ? ದೂರದಲ್ಲಿ ನಿಂತು ನೋಡೋ ನಿಮ್ಗೆಲ್ಲ ಇದೊಂದು ಕೇಸ್ ಅಷ್ಟೇ ರಾಕೇಶ. ಆದ್ರೆ ಇದೊಂದು ಹೆಣ್ಣಿನ ಜೀವನದ ಪ್ರಶ್ನೆ, ಮಾನದ ಪ್ರಶ್ನೆ. ನಮ್ ದೇಶದಲ್ಲಿ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಕ್ರೈಮೇ ನಡೆದೋಗ್ಬಿಟ್ಟಿರುತ್ತೆ. ಆದ್ರೆ ಅದನ್ನ ಪ್ರೂವ್ ಮಾಡಕ್ಕೆ, ಆ ಕ್ರೈಮ್ ಮಾಡಿರೋರ್ಗೆ ಶಿಕ್ಷೆ ಕೊಡ್ಸೋಕೆ ವರ್ಷಾನ್ಗಟ್ಲೆ ಹಿಡಿದೋಗ್ಬಿಡುತ್ತೆ. ಅದೇ ಯಾಕೆ? ಯಾಕೆ ಅಂದ್ರೆ ನಮ್ ಕಾನೂನು ನಡೆಯೋದೇ ಸಾಕ್ಷಿ ಆಧಾರದ ಮೇಲೆ. ಅಂದ್ರೆ ಇನ್ನೂ ಕಾಯ್ಬೇಕು ಅನ್ನೋ. ರಾಕೇಶ, ಕೆಲವೊಂದ್ ಕೇಸ್ಗಳು 30 ದಿನಗಳಲ್ಲೇ ಮುಗ್ದು ಹೋಗ್ಬಿಡುತ್ತೆ. ಆದ್ರೆ ಇನ್ನು ಕೆಲವು 30 ವರ್ಷಗಳಾದ್ರೂ ನಡೀತಾನೆ ಇರುತ್ತೆ. ಎಷ್ಟು ಬೇಗ ಸಾಕ್ಷಿ ನಿಜ ಅಂತ ಪ್ರೂವ್ ಆಗುತ್ತೋ ಅಷ್ಟು ಬೇಗ ನ್ಯಾಯ ಸಿಗುತ್ತೆ. ಆದ್ರೆ ಆ ಸಾಕ್ಷಿಗಳನ್ನ ಹುಡುಕೋದು, ಅದನ್ನ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದ್ರಷ್ಟು ಕಷ್ಟ ಇನ್ನೊಂದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳ ಜೀವನದಲ್ಲಿ ಇಂಥ ದುರ್ಘಟನೆಗಳು ದುಸ್ವಪ್ನ ತರ ನಡೆದೋಗ್ಬಿಟ್ಟಿರುತ್ತೆ. ಕೆಲವೊಂದು ಬೆಳಕಿಗೆ ಬರುತ್ತೆ, ಇನ್ ಕೆಲವು ಬೆಳಕಿಗೆ ಬರಲ್ಲ. ಅದ್ ಸರಿ, ನಿಮ್ಮ ಅಪ್ಪಂದು ಮತ್ತೆ ಚಿಕ್ಕಪ್ಪಂದು ಲ್ಯಾಂಡ್ ಕೇಸ್ ನಡೀತಾ ಇತ್ತಲ್ಲ, ಅದ್ ಮುಗಿತಾ? ಅಯ್ಯೋ ಭಾರ್ಗವಿ, 22 ವರ್ಷ ಆಯ್ತು, ಇನ್ನ ಕೇಸ್ ನಡೀತಾನೇ ಇದೆ. ಅಪ್ಪನೇ ಆ ಜಮೀನಲ್ಲಿ ಏನು ಮಾಡಿಲ್ಲ, ಇನ್ನು ಆ ಜಮೀನಲ್ಲಿ ನಾವು ಮಾಡ್ತೀವಿ ಅನ್ನೋದು ಕನ್ಸಿನ ಮಾತು. ನೋಡಿದ್ಯಾ, ಪ್ರಶ್ನೆನೂ ನಿನ್ ಹತ್ರನೇ ಇದೆ, ಉತ್ತರನೂ ನಿನ್ ಹತ್ರನೇ ಇದೆ. ಆದ್ರೆ ನನ್ನನ್ ಮಾತ್ರ ಕೇಸ್ ಯಾವಾಗ ಮುಗಿಸ್ತೀಯಾ ಅಂತ ಕೇಳ್ತೀಯ. ಕೇಸ್ ನಡ್ಸೋಕೆ ಶಿಸ್ತಿರ್ಬೇಕು ರಾಕೇಶ್. ನಾನು ಅದೇ ಶಿಸ್ತಿಟ್ಕೊಂಡು ಮುಂದುವರಿತಾ ಇದ್ದೀನಿ. ಸರಿ ಭಾರ್ಗವಿ, 25 ವರ್ಷದ ಹಿಂದಿನ ಬಾಕಿನ ತೀರ್ಸೋ ಸಮಯ ತಂದಿದ್ಯಾ. ಅಂದಮೇಲೆ ಲೆಕ್ಕ ಚುಕ್ತ ಮಾಡ್ಲೇಬೇಕು. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಕೋರ್ಟಲ್ಲಿ JP ತನ್ನ ಬಲಾನ ತೋರಿಸಿದಾನೆ, ಆದ್ರೆ ಇಲ್ಲಿ ನಾವು ನಮ್ಮ ತಾಕತ್ತೇನು ಅನ್ನೋದನ್ನ ತೋರಿಸ್ಬೇಕು. ಡ್ಯಾಡ್, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಏನು ತೊಂದರೆ ಆಗಲ್ವಾ? ಬೇಕಿದ್ರೆ ಅವ್ರ ಮನೆಗೆ ನೇರವಾಗಿ ಹೋಗಿ ಹೊಡೆದು ಬರ್ಬೋದು. ನನಗವ್ನ ಮನೆ ಗೊತ್ತು. ಬೇಡ, ಈ ಕೆಲಸ ಜನಗಳ ಮುಂದೆನೇ ಆಗಬೇಕು. ಜನಗಳಿಗೆ ನಾವೇನು, ನಮ್ಮ ತಾಕತ್ತೇನು ಅನ್ನೋದು ಗೊತ್ತಾಗಬೇಕು. ಈ ರಾಜಕೀಯದಲ್ಲಿ ಅಭಿಮಾನಕ್ಕೆ ಬೀಳೋ ಓಟ್ಗಳಿಗಿಂತ ಭಯಕ್ಕೆ ಓಟ್ಗಳು ಬೀಳೋದೇ ಜಾಸ್ತಿ. ಅವ್ರು ನಮ್ಮ ಬಗ್ಗೆ ಮರ್ತಾಗೆಲ್ಲ ನಾವು ನೆನಪು ಮಾಡ್ತಾ ಇರ್ಬೇಕು. ಡೋಂಟ್ ವರಿ ಡ್ಯಾಡ್, ಈ ದಿನಾನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ ಜನ. ನನಗೆ ಬರ್ತಿರೋ ಸಿಟ್ಟಿಗೆ ಅವನನ್ನ ಇಲ್ಲೇ ಹೂತಾಕ್ಬೇಕು ಅನ್ನಿಸ್ತಿದೆ. ಇವತ್ತು ನಿನ್ನನ್ನು ತಡೆಯೋರು ಯಾರೂ ಇಲ್ಲ ಮಗನೇ.
ಭಾರ್ಗವಿ ಮೇಲಿರೋ ಸಿಟ್ಟನ್ನೆಲ್ಲ ಇವನ್ ಮೇಲೆ ತೀರಿಸ್ಕೊ. ವಿಕೆ, ನಾನು ಕಾಲ್ ಮಾಡ್ತೀನಿ, ನೀನು ಪಿಕ್ ಮಾಡು. ನಾನು ಏನು ಹೇಳ್ತೀನೋ ಅದೇ ಮಾಡಬೇಕು. ಯಾರಪ್ಪ ನೀವೆಲ್ಲ? ಅಲ್ಲ, ಅಷ್ಟೊಂದು ಜಾಗ ಐತಲ್ಲಿ, ನನ್ನ ಎದುರಿಗೆ ಯಾಕೆ ಬಂದಿರ್ತೀರ? ಏಯ್, ನಾವು ಅದನ್ನೇ ಕೇಳ್ತಾ ಇರೋದು. 1000 ಕೇಸ್ಗಳಿದ್ರು ನಿನ್ನ ಮಗಳಿಗೆ, ನಮ್ಮ ಶಕ್ತಿ ಅಣ್ಣನ ಮಗನ ಕೇಸೇ ಬೇಕೇನೋ? ನೀನಾ ಮತ್ತ್ಯಾಕೋ ಬಂದೆ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ನನ್ನ ತಂಟೆಗೆ ಬರಬೇಡಿ ಅಂತ. ಆದರೂ ನಿಮ್ಮ ಬುದ್ಧಿ ಬಂದಿಲ್ಲ. ವಿಕಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಂಗೆ? ಈಗ ನಡೆಯೋದು ಅವನ ಜೀವನ ಪರ್ಯಂತ ಮರಿಬಾರ್ದು. ಅವನ ಮಗಳು ಕೂಡ ಕೋರ್ಟ್ ಕಡೆ ತಿರುಗು ನೋಡಬಾರ್ದು. ಹಾಗೆ ವಿಚಾರಿಸ್ಕೊ. ಸರಿ ಡ್ಯಾಡ್. ಮಗನೇ, ಇಷ್ಟಾದ್ರೂ ನಿನ್ನ ಬಾಯಿಂದ ಮಾತು ಬರ್ತಿದೆಯಲ್ಲ, ಬಾ ಬಾ. ನಿಜ ಹೇಳೋ, ಅವತ್ತು ನನ್ನನ್ನ ಸಾಯ್ಸಕ್ ಬಂದಿದ್ದು, ಶೂಟ್ ಮಾಡಿದ್ದು ನೀನೇ ಅಲ್ವಾ? ಬಾಯ್ ಬಿಡೋ. ನೀನೇ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮಗನೇ ನಿನ್ನ ತಲೆನ ಇಲ್ಲ ಚಿತ್ರ ಚಿತ್ರ ಮಾಡ್ಬಿಡ್ತೀನಿ. ಹೇಳೋ. ಹೌದು ಹೌದು, ನಾನೇ ನಿನ್ನ ಕೊಲೆ ಮಾಡಕ್ ಬಂದಿದ್ದು. ನಿನ್ನ ಕೊಲೆ ಮಾಡಕ್ ಕಳಿಸಿದ್ದು ಆ MLA ಶಕ್ತಿ ಪ್ರಸಾದ್. ನಿನ್ ಕೈ ಮುಗಿತೀನಪ್ಪ, ದಮ್ಮಯ್ಯ ಅಂತೀನಿ. ಅವ್ರನ್ನೇನು ಮಾಡ್ಬೇಡಪ್ಪ, ಅವ್ರಿಗೆ ಮೊದ್ಲೇ ಹುಷಾರಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ನಮ್ಗೆ ಯಾರಪ್ಪ ಗತಿ? ರೀ 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 ಹೇಳ್ರಿ ಮೇಲೆ. ದುಡ್ಡು ತಗೊಂಡು ಮಗಳನ್ನ ಹದ್ಬಸ್ತಲ್ಲಿ ಇಟ್ಕೋ, ಮನೆ ಉದ್ಧಾರ ಮಾಡ್ಕೊಳೆ ಅಂತಂದ್ರೆ ಅದಾಗ್ಲಿಲ್ಲ ನಿನ್ ಕೈಯಲ್ಲಿ. ಈಗ ನನ್ನ ಗಂಡನ್ನ ಬಿಟ್ಬಿಡಿ ಅಂತ ಹೇಳಕ್ ಬಂದಿದ್ಯಾ? ನೀನು ಕೇಳಿದ ತಕ್ಷಣ ಬಿಟ್ಬಿಡಕ್ಕೆ ನಾನೇನ್ ಧರ್ಮರಾಯ ಅಲ್ಲ. ಏಯ್, ಮರ್ಯಾದೆಯಿಂದ ಆ ಕಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಗಂಡನ್ ಜೊತೆ ನಿನಗೂ ಬಿಡುತ್ತೆ. ನಿನ್ ಕೈ ಮುಗಿದ್ ಕೇಳ್ಕೊತಿರ್ಬೇಕಿ, ದಯವಿಟ್ಟು ಅವ್ರನ್ನ ಬಿಟ್ಬಿಡಪ್ಪ. ಏಯ್, ನೀನು ಕೈ ಹಿಡ್ಕೊಂಡ್ರು ಕಾಲು ಹಿಡ್ಕೊಂಡ್ರು ಇವತ್ತೇನು ಪ್ರಯೋಜನ ಇಲ್ಲ, ತಿಳ್ಕೊ. ನಿನ್ನ ಮಗಳು ಭಾರ್ಗವಿ ಕೊಬ್ಬಿಗೆ ಇವತ್ತು ಸರಿಯಾಗಿ ಉತ್ತರ ಕೊಡ್ತೀನಿ. ಅವಳು ಬುದ್ಧಿಗೇನೋ ಗೆದ್ಲಿಡ್ದಿತ್ತ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ವಿಕಿ, ಮುಂದಿನ ಟ್ರೀಟ್ಮೆಂಟ್ ಶುರುವಾಗ್ಲಿ. ಏಯ್, ಎಲ್ಕೊಂಡ್ರ ಅವಳನ್ನ? ನಿನ್ ಕೈ ಮುಗಿದ್ ಕೇಳ್ಕೊತಿರ್ಬೇಕಿ, ದಯವಿಟ್ಟು ಅವ್ರನ್ನ ಬಿಟ್ಬಿಡಪ್ಪ. ಪುಣ್ಯ ಇವ್ರನ್ನ ಯಾರನ್ನು ಬೇಡ್ಕೋಬೇಡ ನೀನು. ಇವರು ಕನಿಕರ ಇಲ್ದಿರೋ ಶಕ್ತಿ ಪ್ರಸಾದ್ನ ಮಕ್ಕಳು. ಏನ್ ಮಾಡ್ತಾರೋ ಮಾಡ್ಲಿ, ಇವರು ಮಾಡ್ರೋ, ಏನ್ ಮಾಡ್ತೀರ ಮಾಡ್ರೋ. ನೋಡ್ದ್ಯಾ ವಿಕಿ, ಇಷ್ಟಾದ್ರೂ ಅವನ ಅಹಂಕಾರ ಕಮ್ಮಿ ಆಗಿಲ್ಲ. ಇವನ್ ಎಂತ ಸಾಚ ಅನ್ನೋದು ಅಲ್ಲಿ ಎಲ್ರಿಗೂ ಅರ್ಥ ಮಾಡಿಸು, ಬುದ್ಧಿ ಬರ್ಲಿ. ಈ ಘನಂದಾರಿ ಮನುಷ್ಯನ ಪ್ರಕಾರ ನಾವು ನೀಚರು, ಇವನೇನು ಸಾಚಾನಾ? ಏಯ್, ಕೊಡ ಇಲ್ಲಿ ನೋಡಿ. ಲಂಚದ ಆಸೆಗೋಸ್ಕರ ಸಾಕ್ಷಿಗಳನ್ನ ದುಡ್ಡಿಗೆ ಮಾರ್ಕೊಂಡು ಕೋರ್ಟಿಂದ ಬಹಿಷ್ಕಾರ ಹಾಕ್ಸ್ಕೊಂಡಿದ್ದಾನೆ. ಬಾರ್ ಕೌನ್ಸಿಲ್ ಇಂದ ಇವನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದಾರೆ. ಅದಕ್ಕೆ ಮನೇಲಿ ಕೂತಿರೋದು ಈ ನಾಯಿ. ಇಷ್ಟಾದ್ರೂ ಊರು ಸಾಬರಿಬೇಕು ಇವನಿಗೆ, ಇವನ ಮಗಳಿಗೆ. ತಗ. ಇಲ್ಲ, ನಾನು ಯಾವ ಲಂಚನೂ ತಗೊಂಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾವ ಲಂಚನೂ ತಗೊಂಡಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ.
ಏಯ್ ಯಾವುದೋ ಸುಳ್ಳು ಪೇಪರಲ್ಲೇ ಸತ್ಯ ಪ್ರಿಂಟ್ ಆಗಿದೆಯಲ್ಲ, ನೀನು ಲಂಚ್ ಕೋರ ರಬೀಂದ್ರ ಭಟ್ಕಳ್. ಈ ಮನುಷ್ಯನ ಬಗ್ಗೆ ಈಗ ಗೊತ್ತಾಯ್ತಲ್ಲ ನಿಮ್ಗೆಲ್ಲ. ಅಪ್ಪ ಮಗಳು ಸೇಮ್ ಟು ಸೇಮ್. ಲಂಚದ ಆಸೆಗೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ಈ ನನ್ನ ಮಗನ ಬಗ್ಗೆ ನಿಮ್ಗೆಲ್ಲ ಈಗ ಗೊತ್ತಾಯ್ತಾ? ಅಪ್ಪ ಮಗಳು ಇಬ್ರು ಸೇಮ್ ಟು ಸೇಮ್. ಅವತ್ತು ಇವನು ಮಾಡಿದ ಕೆಲ್ಸನ ಇವ್ರ ಮಗಳು ಭಾರ್ಗವಿ ಮಾಡಕ್ ಕೊಟ್ಟಿದ್ದಾಳೆ. ನಮ್ಮ ಹತ್ರನೇ ಲಂಚ ತಗೊಂಡು ಕೆಲ್ಸನೂ ಮಾಡ್ದೆ ನಮ್ಮನ್ನೇ ಯಾಮಾರಿಸ್ತಿದ್ದಾರೆ ಈ ಅಮ್ಮ ಅಪ್ಪ ಅವ್ರ ಮಗಳು. ನನ್ನ ಮಗಳ ಬಗ್ಗೆ ಮಾತಾಡ್ತೀರ ನೀನು? ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಷ್ಟಾದ್ರೂ ನಿನ್ ಕೊಪ್ಕರ್ಗ್ಲಿಲ್ವಾ? ನಿನ್ನ ಮಗಳು ನಿನ್ನ ಹಂಗೇನೆ. ಎತ್ತೋ ಕೈನಾ, ಎತ್ತೋ ಕೈನಾ ಅಲ್ಲೇ. ಮಂಜಣ್ಣ, ರಾಮಣ್ಣ, ಯಾರು ನನ್ನ ಗಂಡನ್ ಕಾಪಾಡಿ, ಸಾಯಿಸ್ಬಿಡ್ತಾನೆ. ಲಂಚ ತಗೊಂಡ್ ನನ್ ಯಾಮಾರಿಸ್ಬಿಟ್ರೆ ಬಿಟ್ಬಿಡ್ತೀನಾ? ಬಿಟ್ಬಿಡಪ್ಪ ನನ್ ಗಂಡನ್ನ. ಅವ್ರ ಮೊದ್ಲೇ ಹುಷಾರಿಲ್ಲ ಕಣೋ. ಇಷ್ಟೇ ಸಾಲದು, ಇನ್ನು ಹೈ ಡೋಸ್ ಬೇಕು. ಯಾವಾಗ್ಲೂ ನಿಯತ್ತು ನಿಯತ್ತು ಅಂತಿರ್ತಾನಲ್ಲ, ನಿಯತ್ತಿನ ಪ್ರಾಣಿ ಏನು ಅಂತ ಅರ್ಥ ಮಾಡಿಸು. ನೀನು ನಿನ್ನ ಮಗಳು ನಿಯತ್ತು ಸತ್ಯ ಅಂತಿದ್ರಲ್ಲ, ಈ ಜಗತ್ತಲ್ಲಿ ತುಂಬಾ ನಿಯತ್ತಿರೋ ಪ್ರಾಣಿ ಯಾವುದು ಅಂತ ಸ್ವಲ್ಪ ಎಲ್ರಿಗೂ ತೋರ್ಸಪ್ಪ. ಜಗತ್ತಲ್ಲಿರೋ ನಿಯತ್ತಿನ ಪ್ರಾಣಿ ಯಾವುದು ಅಂತ ತೋರ್ಸೋ. ಸರಿಯಾಗಿ ಬೊಗಳೋ ನಾಯಿ. ಇನ್ನು ಮುಂದೆ ನ್ಯಾಯ ನೀತಿ ಅಂತ ನನ್ನ ತಂಟೆಗೆ ಬಂದವ್ರ ಗತಿ ಇದೆ. ಯಾಕೆ ಅನ್ವಿಸ್ದೆ? 25 ವರ್ಷದ ಹಿಂದೆ ನೀನು, ಈಗ ನಿನ್ನ ಮಗಳು ಕೇಸು ಕೇಸು ಅಂತ ನನಗೆ ತಲೆ ಕೆಡಿಸಿ ನಿದ್ದೆಗೆಡಿಸಿದಿರಾ. ಇನ್ನು ಮುಂದೆ ಕೇಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಧೈರ್ಯನೂ ಬರಬಾರ್ದು ನಿನಗೆ. ನಿನಗೆ ಕೊಟ್ಟಿರೋ ಟಾರ್ಚರ್ಗೆ ತಲೆ ಕೆಟ್ಟು ಹುಚ್ಚ ಆಗಬೇಕು ನೀನು.